ನಮಸ್ಕಾರ. 11 ಗಂಟೆಯ ಪ್ರಮುಖ ಸುದ್ದಿ. ಬೆಂಗಳೂರಿನಲ್ಲಿ ಜಲಕ್ಷಾಮ ಜೋರಾಗಿದೆ. ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ ಕಂಡು ಬರ್ತಾ ಇದೆ. ಹೀಗಾಗಿ ಬೇಕಾಬಿಟ್ಟಿ ನೀವೇನಾದ್ರೂ ನೀರು ವ್ಯರ್ಥ ಮಾಡಿದ್ದೇ ಆಗಲಿ ಆಗ ದಂಡಂ ದಶಗುಣ. ಬಿಡಬ್ಲ್ಯೂಎಸ್ಎಸ್ಬಿ ನೀರು ಪೋಲ್ ಮಾಡೋದಕ್ಕೆ ಬ್ರೇಕ್ ಹಾಕಲು ವಾಹನ ತೊಳೆಯಲು ನೀರು ಬಳಸಿದ್ರೆ 5,000 ರೂಪಾಯಿ ದಂಡ ವಿಧಿಸೋದಾಗಿ ತಿಳಿಸ್ತಾ ಇದೆ. ನೀರು ಪೋಲು ಮಾಡೋದಕ್ಕೆ ಬ್ರೇಕ್ ಹಾಕಿದೆ ಬಿಡಬ್ಲ್ಯೂಎಸ್ಎಸ್ಬಿ. ವಾಹನ ತೊಳೆಯೋದಕ್ಕೆಲ್ಲ ನೀರು ಬಳಸಿದ್ರೆ 5,000 ರೂಪಾಯಿ ದಂಡ. 5,000 ದಂಡದ ಜೊತೆಗೆ 500 ರೂಪಾಯಿ ಹೆಚ್ಚುವರಿ ದಂಡ. ಸಾರ್ವಜನಿಕರು ನೀರನ್ನ ಮಿತವಾಗಿ ಬಳಸಬೇಕು ಎನ್ನುವ ಸೂಚನೆ. ವಾಹನಗಳ ಸ್ವಚ್ಛತೆಗೆ, ಕೈತೋಟಕ್ಕೆ, ಕಟ್ಟಡ ನಿರ್ಮಾಣಕ್ಕೆ, ರಸ್ತೆ ನಿರ್ಮಾಣಕ್ಕೆ, ಕಾರಂಜಿಗೆ ಇದಕ್ಕೆಲ್ಲ ನೀರು ಬಳಸೋ ಹಾಗಿಲ್ಲ ಎನ್ನುವ ಸೂಚನೆ. ಕುಡಿಯುವ ನೀರು ಕುಡಿಯೋದಕ್ಕೆ ಬಳಕೆಯಾಗಬೇಕು. ಅನ್ಯ ಉದ್ದೇಶಕ್ಕೆ ನೀರನ್ನ ಬಳಸಿದ್ರೆ ಗ್ಯಾರಂಟಿ ದಂಡ ಬೀಳುತ್ತೆ ಅಂತಹದೊಂದು ಸೂಚನೆ ಈಗ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಬಂದಿರುವಂತದ್ದು. ಬಿಡಬ್ಲ್ಯೂಎಸ್ಎಸ್ಬಿ ಇದೊಂದು ಖಡಕ್ ಆದಂತಹ ಸೂಚನೆಯನ್ನ ಕೊಡ್ತಾ ಇದೆ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಕಾಯ್ದೆ 1964ರ ಕಲಂ 33 ಮತ್ತು 34ರ ಅನುಸಾರ ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರನ್ನ ಈ ಕೆಳಕಂಡ ಉದ್ದೇಶಕ್ಕೆ ಬಳಸೋದನ್ನ ನಿಷೇಧಿಸಲಾಗಿದೆ. ಸ್ಕ್ರೀನ್ ಮೇಲೆ ನಾವು ನೋಡ್ತಾ ಇದ್ದೀವಿ. 5,000 ರೂಪಾಯಿ ದಂಡ. ವಾಹನಗಳ ಸ್ವಚ್ಛತೆಗೆ, ಕೈತೋಟಕ್ಕೆ, ಕಟ್ಟಡ ನಿರ್ಮಾಣಕ್ಕೆ, ಮನೋರಂಜಕ ಕಾರಂಜಿಯಂತಹ ವ್ಯವಸ್ಥೆಗೆ, ಸಿನಿಮಾ ಮಂದಿರದಲ್ಲಿ, ಮಾಲ್ಗಳಲ್ಲಿ ಕುಡಿಯೋ ನೀರು ಹೊರತುಪಡಿಸಿ ಇನ್ನಿತರ ಬಳಕೆಗೆ, ರಸ್ತೆ ನಿರ್ಮಾಣಕ್ಕೆ, ಸ್ವಚ್ಛತೆಗೆ ಇದಕ್ಕೆಲ್ಲ ಬಳಸಿದ್ದೇ ಆದಲ್ಲಿ ಆದೇಶ ಉಲ್ಲಂಘನೆಯಾದ್ರೆ ಉಲ್ಲಂಘನೆ ಮಾಡೋರ ವಿರುದ್ಧ 5,000 ರೂಪಾಯಿ ದಂಡ ವಿಧಿಸ್ತೀವಿ. ಈ ಉಲ್ಲಂಘನೆ ಏನಾದರೂ ಮರುಕಳಿಸಿದ್ರೆ ಆ ದಂಡದ ಮೊತ್ತ 5,000ದ ಜೊತೆಗೆ ಹೆಚ್ಚುವರಿಯಾಗಿ 500 ರೂಪಾಯಿ ಪ್ರತಿದಿನ ದಂಡ ಹಾಕ್ತೀವಿ ಅನ್ನುವಂತಹ ಸೂಚನೆ. ಜೊತೆಗೆ ಈ ಎಲ್ಲ ಮೇಲ್ಗಡೆನ ನಿಷೇಧಗಳೇನಿದೆ, ವಾಹನ ಸ್ವಚ್ಛತೆಗೆ, ಕೈತೋಟಕ್ಕೆ, ಕಟ್ಟಡ ನಿರ್ಮಾಣಕ್ಕೆಲ್ಲ ನೀರು ಬಳಕೆ ಮಾಡಿದ್ದಲ್ಲಿ ಕಂಡು ಬಂದ್ರೆ ಯಾರಾದರೂ ಅದರ ಬಗ್ಗೆ ಹೇಳಬೇಕು ಅಂತ ಅನ್ಕೊಂಡ್ರೆ ಕಾಲ್ ಸೆಂಟರ್ಗೆ ಕರೆ ಮಾಡಬಹುದು 1916ಕ್ಕೆ ಅನ್ನೋದನ್ನ ಕೂಡ ಇಲ್ಲಿ ಈ ಸೂಚನೆಯಲ್ಲಿ ತಿಳಿಸಲಾಗಿರುವಂಥದ್ದು. ಈ ಮೂಲಕ ನೀರು ಪೋಲಾಗೋದನ್ನ ಬ್ರೇಕ್ ಹಾಕೋದಕ್ಕೆ ಬಿಡಬ್ಲ್ಯೂಎಸ್ಎಸ್ಬಿ ಮುಂದಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಮತಾ. ಈಗ ಸಂಪರ್ಕದಲ್ಲಿದ್ದಾರೆ. ಮಮತಾ, ಬೆಂಗಳೂರಿನಲ್ಲಿ ದಿನೇ ದಿನೇ ನೀರಿನ ಸಮಸ್ಯೆ ಹೆಚ್ಚಳ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆ ಏನ್ ಪರಿಹಾರ ಅಂತ ಗಮನಿಸ್ತಾ ಇದ್ವಿ. ಈಗ ಬಿಡಬ್ಲ್ಯೂಎಸ್ಎಸ್ಬಿ ನೋಡಿದ್ರೆ ಪೋಲಾಗೋ ನೀರನ್ನ ಅಲ್ಲಿ ಅದನ್ನ ಉಳಿತಾಯ ಮಾಡುವಂತ ನಿಟ್ಟಿನಲ್ಲಿ ಒಂದಿಷ್ಟು ಸೂಚನೆ ಏನ್ ಕೊಡ್ತಾ ಇದೆ. ಅದು ನಿಜಕ್ಕೂ ಕೇವಲ ನೋಟಿಸ್ ಆಗಷ್ಟೇ ಉಳಿಯುತ್ತಾ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಯಾವ ರೀತಿ ಸಿದ್ಧತೆ ಆಗಿದೆ? ಪ್ರತಿಮಾ, ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ನೀರಿಗೆ ಹಾಹಾಕಾರ ಶುರುವಾಗಿದೆ ಅನ್ನುವಂಥದ್ದು ನಾವು ನಿರಂತರವಾಗಿ ಸುದ್ದಿಯನ್ನು ಮಾಡ್ತಾನೆ ಇದ್ದೀವಿ. ಅದಕ್ಕೆ ಬೇಕಾದಂತಹ ಅಂದರೆ ಯಾವ ರೀತಿ ನೀರನ್ನು ಪೋಲಾಗದೇ ಇರುವ ಹಾಗೆ ತಡೆಗಟ್ಟಬೇಕು ಮತ್ತು ಜನರಿಗೆ ಯಾವ ರೀತಿ ನೀರು ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಜಲಮಂಡಳಿ ಜೊತೆಗೆ BBMP ಕೂಡ ಸಭೆಯನ್ನು ನಡೆಸ್ತಾನೆ ಇದೆ. ಇವತ್ತು ಅಂದರೆ ಜಲಮಂಡಳಿ ಈಗಾಗಲೇ ಒಂದು ಏನೋ ನೋಟಿಸನ್ನು ಕೂಡ ಜಾರಿ ಮಾಡಿರುವಂಥದ್ದು. ಅಂದರೆ ಜನರು ಎಲ್ಲೆಲ್ಲಿ ಅನಗತ್ಯವಾಗಿ ನೀರನ್ನು ಪೋಲು ಮಾಡ್ತಾ ಇದ್ದಾರೆ ಮತ್ತು ಅನಗತ್ಯವಾಗಿ ಬಳಕೆ ಮಾಡ್ತಾ ಇರುವಂತದ್ದು ಗಮನಕ್ಕೆ ಬರ್ತಾ ಇದೆ. ಹಾಗಾಗಿ ಎಲ್ಲರಿಗೂ ಕೂಡ ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನೀರು ಸಿಗಬೇಕು ಅನ್ನುವಂಥದ್ದು ಜಲಮಂಡಳಿಯ ಒಂದು ಕಳಕಳಿ. ಹಾಗಾಗಿ ಎಲ್ಲರಿಗೂ ಕೂಡ ನೀರು ಸಿಗಬೇಕು ಅಂತಂದ್ರೆ ಜನ ಅನಗತ್ಯವಾಗಿ ನೀರನ್ನ ಪೋಲ್ ಮಾಡಬೇಡಿ ಅಂತ ಹೇಳ್ತಾನೆ ಇದೆ. ಅದರ ಜೊತೆಗೆ ಕಳೆದ ಹಲವಾರು ದಿನಗಳಿಂದಲೂ ಕೂಡ ಮನವಿ ಮಾಡಿಕೊಂಡೇ ಬರ್ತಾ ಇದೆ, ಎಲ್ಲೂ ಕೂಡ ನೀರನ್ನ ಪೋಲ್ ಮಾಡಬೇಡಿ ಅಂತ. ಮುಖ್ಯವಾಗಿ ನಾವು ಇಲ್ಲಿ ಪೋಲ್ ಆಗುತ್ತೆ ಅಂತಂದ್ರೆ ವಾಹನಗಳ ಏನು ಸ್ವಚ್ಛತೆಗೆ ಬಳಸುವಂಥದ್ದು, ಅದರ ಜೊತೆಗೆ ಗಾರ್ಡನ್ಗಳಿಗೆ ಬಳಸುವಂಥದ್ದು, ಕಟ್ಟಡ ನಿರ್ಮಾಣಕ್ಕೆ ಬೇಕಾಬಿಟ್ಟಿ ನೀರನ್ನ ಬಳಕೆ ಮಾಡುವಂಥದ್ದು, ಇವೆಲ್ಲವನ್ನೂ ಕೂಡ ಅಂದ್ರೆ ಬಳಕೆ ಮಾಡಬಾರದು. ಅನಗತ್ಯವಾಗಿ ಎಲ್ಲೆಲ್ಲಿ ಪೋಲಾಗ್ತಾ ಇದೆ, ಬಳಕೆ ಆಗ್ತಾ ಇದೆ, ಇವೆಲ್ಲವನ್ನೂ ಕೂಡ ಸ್ಟಾಪ್ ಮಾಡಬೇಕು. ಕುಡಿಯುವ ನೀರನ್ನ ಮಾತ್ರ ಬಳಕೆ ಮಾಡಬೇಕು ಅನ್ನುವಂಥದ್ದನ್ನ ಈಗಾಗಲೇ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು. ಒಂದು ವೇಳೆ ಈ ರೀತಿ ಅನಗತ್ಯವಾಗಿ ನೀರು ಪೋಲಾಗ್ತಾ ಇರುವಂಥದ್ದು ಕಂಡು ಬಂದಲ್ಲಿ ಅಂಥವರಿಗೆ ಜಲಮಂಡಳಿ ಆಕ್ಟ್ ಪ್ರಕಾರ 5,000 ರೂಪಾಯಿ ದಂಡವನ್ನ ಹಾಕಲಾಗುತ್ತೆ. ಇದು ಮತ್ತೆ ಮರುಕಳಿಸಿದಲ್ಲಿ ಮತ್ತೆ ದಿನಕ್ಕೆ
500 ರೂಪಾಯಿಯಂತೆ ದಂಡವನ್ನು ಹಾಕಲಾಗುತ್ತೆ. ಅಂದರೆ ಪ್ರತಿದಿನವೂ ಕೂಡ ಇದು ಜಾಸ್ತಿ ಆಗ್ತಾನೆ ಹೋಗುತ್ತೆ ಅನ್ನುವಂತಹ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ಆದೇಶವನ್ನು ಈಗಾಗಲೇ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ರಾಮ್ ಪ್ರಸಾದ್ ಮನೋಹರ್ ಅವರು ಈ ಒಂದು ಆದೇಶವನ್ನು ತಂದಿರುವಂಥದ್ದು. ಹಾಗಾಗಿ ಜನರಿಗೂ ಕೂಡ ಹಲವಾರು ದಿನಗಳಿಂದಲೂ ಕೂಡ ಮನವಿ ಮಾಡಿಕೊಂಡೇ ಬಂದಿತ್ತು. ಜಲಮಂಡಳಿ ಎಲ್ಲೂ ಕೂಡ ಜನ ನೀರನ್ನು ಪೋಲು ಮಾಡಬೇಡಿ, ಎಲ್ಲೂ ಕೂಡ ಜನ ಅನಗತ್ಯವಾಗಿ ನೀರನ್ನು ಬಳಕೆ ಮಾಡಬೇಕು, ಎಲ್ಲರಿಗೂ ಕೂಡ ನೀರು ಬೇಕೇ ಬೇಕು ಅನ್ನುವಂಥದ್ದು. ಪ್ರತಿಯೊಬ್ಬರು ಕೂಡ ಈಗಾಗಲೇ ನಾವು ಬೆಳಗಾದ್ರೆ ನೋಡ್ತೀವಿ, ಬಿಂದಿಗೆ ಹಿಡ್ಕೊಂಡು ಜನ ಬರ್ತಾರೆ, ಅದರ ಜೊತೆಗೆ ಟ್ಯಾಂಕರ್ ಮಾಫಿಯಾ ಕೂಡ ಆಗ್ತಾ ಇರುವಂಥದ್ದು. ಜನ ನೀರಿಗೋಸ್ಕರ ಪರದಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಜನ ಇರುವಂತಹ ನೀರನ್ನ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡಿ ಅಂತ ಹೇಳಿ ಮನವಿ ಮಾಡಿಕೊಂಡು ಬಂದಿತ್ತು. ಜೊತೆಗೆ ಎಲ್ಲೆಲ್ಲಿ ಈ ರೀತಿಯ ಒಂದು ಅಂದರೆ ಪೋಲಾಗ್ತಾ ಇರುವಂಥದ್ದು ಕಂಡು ಬಂದಲ್ಲಿ ಜಲಮಂಡಳಿ ಏನು ಹೆಲ್ಪ್ಲೈನ್ ನಂಬರ್ ಏನಿದೆ ಅದಕ್ಕೂ ಕೂಡ ಕಾಲ್ ಮಾಡಿ ಹೇಳಬಹುದು. ಇಂಥದ್ದು ಗೊತ್ತಾದಂತಹ ಸಂದರ್ಭದಲ್ಲಿ ಯಾರು ಈ ರೀತಿ ಅನಗತ್ಯವಾಗಿ ನೀರನ್ನು ಪೋಲ್ ಮಾಡ್ತಾ ಇದ್ದಾರೆ ಅಂಥವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂಥದ್ದು ಜಲಮಂಡಳಿ ಈಗಾಗಲೇ ಹೇಳ್ತಾ ಇರುವಂತಹ. ಆದರೆ ಇದು ಕಟ್ಟುನಿಟ್ಟಿನ ಕ್ರಮ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಇಲ್ಲಿ ಕಾದು ನೋಡಬೇಕಾಗತ್ತೆ ಪ್ರತಿಮಾ. ಯಾಕಂತಂದ್ರೆ ಅಧಿಕಾರಿಗಳು ಈ ಒಂದು ಆದೇಶವನ್ನು ಹೊರಡಿಸ್ತಾರೆ, ಅದು ಅದ್ರ ಪಾಡಿಗೆ ಇರುತ್ತೆ. ಆದರೆ ಇದು ಎಷ್ಟರ ಮಟ್ಟಿಗೆ ಇದು ಏನು ಜಾರಿಗೆ ಬರುತ್ತೆ ಅನ್ನುವಂಥದ್ದನ್ನು ಅಧಿಕಾರಿಗಳು ಕೂಡ ನೋಡೋದಿಲ್ಲ. ಹಾಗಾಗಿ ಇದು ಎಲ್ಲೆಲ್ಲಿ ಅನಗತ್ಯವಾಗಿ ನೀರು ಪೋಲಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಅಧಿಕಾರಿಗಳ ಗಮನ ಹರಿಸಬೇಕಾಗುತ್ತೆ ಪ್ರತಿಮಾ. ನಿಜ ಮಮತಾ, ಯಾಕಂದ್ರೆ ಈಗ ಕೈತೋಟಕ್ಕೆ ನೀರು ಬಳಕೆ ಮಾಡ್ತಾ ಇದ್ದಾರಾ, ಕಾರ್ ತೊಳೆದಕ್ಕೆ ನೀರು ಬಳಕೆ ಮಾಡ್ತಾ ಇದ್ದಾರಾ, ಇದೆಲ್ಲವನ್ನ ಹೇಗಲ್ಲಿ ಅದನ್ನ ಮಾನಿಟರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಮನೆಗಳು ತೆರಳಿ ನೋಡೋದಕ್ಕೆ ಸಾಧ್ಯ ಆಗುತ್ತಾ? ಅಥವಾ ಇನ್ಯಾರೋ ಅದನ್ನ ಗಮನಿಸಿ ಕರೆ ಮಾಡಿ ಹೇಳ್ತಾರೆ ಅಂದ್ರೆ ತಕ್ಷಣವೇ ಇವರು ಹೋಗಿ ದಂಡ ಹಾಕ್ತಾರಾ? ಇದೆಲ್ಲವೂ ಕಾರ್ಯರೂಪಕ್ಕೆ ಬರೋದಕ್ಕೆ ಅಲ್ಲೊಂದು ಸಿಸ್ಟಮ್ ರೆಡಿ ಆಗಿದೆಯಾ ಅಥವಾ ಬರೀ ನೋಟಿಸ್ ಅಷ್ಟೇನಾ? ಪ್ರತಿಮಾ, ಇದೇ ಇವಾಗ ಅನುಮಾನ. ಯಾಕಂತಂದರೆ ನೀವು ಹೇಳಿದ ಹಾಗೆ ಅಲ್ಲಿ ಒಂದು ಮಾನಿಟರ್ ಮಾಡೋದಕ್ಕೆ ಅಂತೇಳಿ ಒಂದು ತಂಡವನ್ನು ರಚನೆ ಮಾಡಬೇಕಾಗತ್ತೆ. ಇಲ್ಲಿ ಏನು ಆದೇಶ ಮಾತ್ರ ಹೊರಡಿಸಿದ್ದಾರೆ, ಆದರೆ ಆದೇಶವನ್ನು ಪಾಲನೆ ಮಾಡೋದು ಹೇಗೆ? ಅಥವಾ ಅಧಿಕಾರಿಗಳು ಆ ತಂಡ ಅಂದರೆ ಪ್ರತಿ ಏರಿಯಾದಲ್ಲೂ ಕೂಡ BWSSB ಅಧಿಕಾರಿಗಳು ಇರ್ತಾರೆ, ಅಂದರೆ ವಲಯವಾರು ಅಧಿಕಾರಿಗಳು ಇರ್ತಾರೆ. ಅವ್ರು ಹೋಗಿ ಅದನ್ನು ಏನು ಮಾನಿಟರ್ ಮಾಡಬೇಕಾಗತ್ತೆ. ಎಲ್ಲೆಲ್ಲಿ ನೀರು ಪೋಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ಅವರಿಗೆ ಈಗಾಗಲೇ ಗೊತ್ತಿರುತ್ತೆ, ಸೋರಿಕೆ ಆಗ್ತಾ ಇರುವಂಥದ್ದು ಕೂಡ ಗೊತ್ತಾಗ್ತಾ ಇರುತ್ತೆ. ಹಾಗಾಗಿ ಜನ ಎಲ್ಲಿ ಜಾಸ್ತಿ ನೀರನ್ನು ಬಳಕೆ ಮಾಡ್ತಾ ಇದ್ದಾರೆ, ಅಂದರೆ ಸುಮ್ಮನೆ ಪೋಲು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಅವರು ಗಮನ ಹರಿಸ್ಬೇಕಾಗತ್ತೆ. ಆ ರೀತಿ ಗಮನ ಹರಿಸಿ ಅದ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಂಡ್ರೆ ಮಾತ್ರ ಇಲ್ಲಿ ನೀರು ಪೋಲಾಗ್ತಾ ಇರೋದನ್ನ ತಡೆಗಟ್ಟಬಹುದು. ಪ್ರತಿಯೊಬ್ಬರಲ್ಲೂ ಕೂಡ ಜನರಲ್ಲಿ ಮನವಿ ಮಾಡ್ಕೊತಾ ಇದೆ ಜಲಮಂಡಳಿ, ಯಾರು ಕೂಡ ಅನಗತ್ಯವಾಗಿ ನೀರನ್ನ ಪೋಲ್ ಮಾಡಬೇಡಿ ಅಂತ. ಆದ್ರೆ ಇದಕ್ಕೆ ಯಾವ ರೀತಿ ಗಮನ ಹರಿಸೋದಿಕ್ಕೆ ಅಂತೇಳಿ ಯಾವ ರೀತಿ ವಿಶೇಷ ತಂಡವನ್ನು ರಚನೆ ಮಾಡಿದೆ ಅನ್ನುವಂಥದ್ದು ಮುಖ್ಯ. ಆದ್ರೆ ಇಲ್ಲಿ ಯಾವುದೇ ರೀತಿಯ ಒಂದು ತಂಡವನ್ನಾಗಲಿ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ. ಜಸ್ಟ್ ಒಂದು ಆದೇಶವನ್ನ ಹೊರಡಿಸಿದ್ದಾರೆ ಅಷ್ಟೇ. ಯಾರಾದರೂ ಕಂಡು ಬಂದಲ್ಲಿ ಅಂದ್ರೆ ಇಂತಹ ಒಂದು ನೀರನ್ನ ಅನಗತ್ಯವಾಗಿ ಪೋಲ್ ಮಾಡ್ತಾ ಇರುವಂತದ್ದು, ಸುಮ್ಮನೆ ವೇಸ್ಟ್ ಮಾಡ್ತಾ ಇರುವಂತದ್ದು ಏನಾದರೂ ಗೊತ್ತಾದಲ್ಲಿ ನಮ್ಮ ಹೆಲ್ಪ್ ಲೈನ್ಗೆ ನೀವು ಕಾಲ್ ಮಾಡಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದ್ರೆ ಇದಕ್ಕೆ ಬೇಕಾಗಿರುವಂತದ್ದು ಜಲಮಂಡಳಿಯಿಂದಲೂ ಕೂಡ ಒಂದು ವಿಶೇಷವಾದಂತಹ ತಂಡ ರಚನೆ ಮಾಡಬೇಕಾಗುತ್ತೆ. ಕೇವಲ ಆದೇಶವನ್ನ ಏನು ಬಿಡುಗಡೆ ಮಾಡಿ ಸುಮ್ಮನೆ ಕೂತ್ರೆ ಆಗೋದಿಲ್ಲ. ನೀರು ಎಲ್ಲೆಲ್ಲಿ ಪೋಲಾಗುತ್ತೆ ಅನ್ನೋದನ್ನು ಕೂಡ ಅವರು ಇಲ್ಲಿ ಗಮನ ಹರಿಸಬೇಕಾಗುತ್ತೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಮತಾ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.